ಮಹಾಪ್ರವಾಹಕ್ಕೆ ತತ್ತರಿಸಿದೆ ನೇಪಾಳದಲ್ಲಿ ಸಾವಿನ ಸಂಖ್ಯೆ 477ಕ್ಕೆ ಏರಿಕೆಯಾಗಿದೆ. ಪ್ರವಾಹದಲ್ಲಿ ಸಿಲುಕಿ 1400 ಜನರು ನಾಪತ್ತೆಯಾಗಿರೋದು. 290 ಭಾರತೀಯರು ನಾಪತ್ತೆಯಾಗಿದ್ದಾರೆ. 84 ಜನರ ರಕ್ಷಣೆಯನ್ನ ಮಾಡಲಾಗಿದೆ. ಈ ಪೈಕಿ ಈವರೆಗೂ ಒಟ್ಟು 833 ಜನರ ರಕ್ಷಣಾ ಕಾರ್ಯ ನಡೆದಿದೆ. ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ನೇಪಾಳದಲ್ಲಿ ಮತ್ತೊಂದು ಮಹಾ ಜಲಪ್ರಳಯ. ಅಪಾಯದ ಮಟ್ಟ ಮೀರಿ ಹರಿತಾ ಇರೋ ನದಿ ಘೋಟೆಕೋಶಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ. ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಮತ್ತೆ ಆತಂಕ ಎದುರಾಗಿದೆ. ನದಿ ಪಾತ್ರದ ಜನರ ಸ್ಥಳಾಂತರಕ್ಕೆ ಸೂಚನೆ ನೀಡಿರುವಂತದ್ದು. ಚೀನಾ ನೇಪಾಳ ಗಡಿಯಲ್ಲಿ ಪ್ರವಾಹದ ಆತಂಕ ಈಗ ಎದುರಾಗಿದೆ. ನದಿಗಳು ಉಕ್ಕಿ ಹರಿತಾ ಇದೆ. ತೊಂದರೆಗಳು ಸಾಕಷ್ಟು ಆಗ್ತಾ ಇದೆ. ಹೀಗಾಗಿ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ, ಜೊತೆಗೆ ಸ್ಥಳಾಂತರಕ್ಕೆ ಸೂಚನೆಯನ್ನ ನೀಡಿರುವುದು ಒಂದು ಕಡೆ ಆದರೆ, ಚೀನಾ ನೇಪಾಳ ಗಡಿಯಲ್ಲಿ ಪ್ರವಾಹದ ಆತಂಕ ಈಗ ಮನೆ ಮಾಡಿದೆ. ನೋಡಿ ಪಾಪ ಜನ ಅಲ್ಲಿಂದ ಯಾವ ರೀತಿ ಸ್ಥಳಾಂತರ ಆಗ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಾ ಇದೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋ ಭಯ ಅಲ್ಲಿನ ಜನರನ್ನ ಕಾಡ್ತಾ ಇದೆ. ಸಹಜ ಸ್ಥಿತಿಗೆ ಮರಳಲಿ, ಯಾವುದೇ ರೀತಿಯ ಸಮಸ್ಯೆಗಳಾಗದು ಬೇಡ ಅನ್ನುವಂತಹ ಪ್ರಾರ್ಥನೆ ಈಗ ಎಲ್ಲ ಕಡೆ. ಭಾರತ ಎಲ್ಲಾ ರೀತಿಯ ಸಹಾಯವನ್ನ ನೇಪಾಳಕ್ಕೆ ಮಾಡ್ತಾ ಇದೆ. ಈಗಾಗಲೇ ಅಗತ್ಯ ಸಾಮಗ್ರಿಗಳನ್ನ ನಿರಂತರವಾಗಿ ಅಲ್ಲಿ ಕೊಡುವಂತಹ ಕೆಲಸ ಆಗ್ತಾ ಇದೆ. ಇಲ್ಲಿಂದ ರವಾನೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಎಲ್ಲಾ ರೀತಿಯ ಸಹಾಯಕ್ಕೂ ಸಿದ್ಧ ಅಂತ ಈಗಾಗಲೇ ಘೋಷಣೆ ಕೂಡ ಮಾಡಿಯಾಗಿದೆ. ಭಾರತೀಯರ ರಕ್ಷಣೆ ಮಾಡುವ ಕೆಲಸ ಕೂಡ ನಿರಂತರವಾಗಿ ಆಗ್ತಾ ಇದೆ. ನಾಪತ್ತೆ ಆದವರನ್ನ ಹುಡುಕುವಂತ ಕೆಲಸ ಆಗ್ತಾ ಇದೆ. ನಿರಂತರವಾಗಿ ನೇಪಾಳದ ಜೊತೆಗೆ ಸಂಪರ್ಕದಲ್ಲಿದೆ ಭಾರತೀಯ ವಿದೇಶಾಂಗ ಇಲಾಖೆ. ಮಹಾಪ್ರವಾಹಕ್ಕೆ ತತ್ತರಿಸಿದೆ ನೇಪಾಳದಲ್ಲಿ ಸಾವಿನ ಸಂಖ್ಯೆ 477ಕ್ಕೆ ಏರಿಕೆಯಾಗಿದೆ. ಪ್ರವಾಹದಲ್ಲಿ ಸಿಲುಕಿ 1400 ಜನರು ನಾಪತ್ತೆಯಾಗಿರೋದು. 290 ಭಾರತೀಯರು ನಾಪತ್ತೆಯಾಗಿದ್ದಾರೆ. 84 ಜನರ ರಕ್ಷಣೆಯನ್ನ ಮಾಡಲಾಗಿದೆ. ಈ ಪೈಕಿ ಈವರೆಗೂ ಒಟ್ಟು 833 ಜನರ ರಕ್ಷಣಾ ಕಾರ್ಯ ನಡೆದಿದೆ. ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ನೇಪಾಳದಲ್ಲಿ ಮತ್ತೊಂದು ಮಹಾ ಜಲಪ್ರಳಯ. ಅಪಾಯದ ಮಟ್ಟ ಮೀರಿ ಹರಿತಾ ಇರೋ ನದಿ ಘೋಟೆಕೋಶಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ. ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಮತ್ತೆ ಆತಂಕ ಎದುರಾಗಿದೆ. ನದಿ ಪಾತ್ರದ ಜನರ ಸ್ಥಳಾಂತರಕ್ಕೆ ಸೂಚನೆ ನೀಡಿರುವಂತದ್ದು. ಚೀನಾ ನೇಪಾಳ ಗಡಿಯಲ್ಲಿ ಪ್ರವಾಹದ ಆತಂಕ ಈಗ ಎದುರಾಗಿದೆ. ನದಿಗಳು ಉಕ್ಕಿ ಹರಿತಾ ಇದೆ. ತೊಂದರೆಗಳು ಸಾಕಷ್ಟು ಆಗ್ತಾ ಇದೆ. ಹೀಗಾಗಿ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ, ಜೊತೆಗೆ ಸ್ಥಳಾಂತರಕ್ಕೆ ಸೂಚನೆಯನ್ನ ನೀಡುವುದು ಒಂದು ಕಡೆ ಆದರೆ, ಚೀನಾ ನೇಪಾಳ ಗಡಿಯಲ್ಲಿ ಪ್ರವಾಹದ ಆತಂಕ ಈಗ ಮನೆ ಮಾಡಿದೆ. ನೋಡಿ ಪಾಪ ಜನ ಅಲ್ಲಿಂದ ಯಾವ ರೀತಿ ಸ್ಥಳಾಂತರ ಆಗ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಾ ಇದೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋ ಭಯ ಅಲ್ಲಿನ ಜನರನ್ನ ಕಾಡ್ತಾ ಇದೆ. ಸಹಜ ಸ್ಥಿತಿಗೆ ಮರಳಲಿ, ಯಾವುದೇ ರೀತಿಯ ಸಮಸ್ಯೆಗಳಾಗದು ಬೇಡ ಅನ್ನುವಂತಹ ಪ್ರಾರ್ಥನೆ ಈಗ ಎಲ್ಲ ಕಡೆ. ಭಾರತ ಎಲ್ಲಾ ರೀತಿಯ ಸಹಾಯವನ್ನ ನೇಪಾಳಕ್ಕೆ ಮಾಡ್ತಾ ಇದೆ. ಈಗಾಗಲೇ ಅಗತ್ಯ ಸಾಮಗ್ರಿಗಳನ್ನ ನಿರಂತರವಾಗಿ ಅಲ್ಲಿ ಕೊಡುವಂತಹ ಕೆಲಸ ಆಗ್ತಾ ಇದೆ. ಇಲ್ಲಿಂದ ರವಾನೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಎಲ್ಲಾ ರೀತಿಯ ಸಹಾಯಕ್ಕೂ ಸಿದ್ಧ ಅಂತ ಈಗಾಗಲೇ ಘೋಷಣೆ ಕೂಡ ಮಾಡಿಯಾಗಿದೆ. ಭಾರತೀಯರ ರಕ್ಷಣೆ ಮಾಡುವ ಕೆಲಸ ಕೂಡ ನಿರಂತರವಾಗಿ ಆಗ್ತಾ ಇದೆ. ನಾಪತ್ತೆ ಆದವರನ್ನ ಹುಡುಕುವಂತ ಕೆಲಸ ಆಗ್ತಾ ಇದೆ. ನಿರಂತರವಾಗಿ ನೇಪಾಳದ ಜೊತೆಗೆ ಸಂಪರ್ಕದಲ್ಲಿದೆ ಭಾರತೀಯ ವಿದೇಶಾಂಗ ಇಲಾಖೆ.